ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಅಮೆರಿಕದ ನಾಸಾ ಸಂಸ್ಥೆಯು ದಶಕಗಳ ನಂತರ ಮಾನವರನ್ನು ಚಂದ್ರನತ್ತ ಕೊಂಡೊಯ್ಯುವಂಥ ಸಾಹಸವನ್ನು ಮತ್ತೆ ಮಾಡಿದೆ ಅಂತ ಹೇಳ್ಬೋದು. 2026 ಏಪ್ರಿಲ್ 1ರಂದು 4 ಗಗನಯಾನಿಗಳನ್ನು ಹೊತ್ತಿರ್ತಕ್ಕಂಥ ಓರಿಯನ್ ನೌಕೆಯು ಚಂದ್ರನತ್ತ ಉಡಾವಣೆಗೊಂಡಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾಸಾದ ಆರ್ಟಿಮಸ್ 2 ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಆದ್ದರಿಂದ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈ ಒಂದು ವಿಷಯಗಳ ಒಂದು PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಸ್ನೇಹಿತರೆ, ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದಂಥ ನಾಸಾ ಆರ್ಟಿಮಸ್ 2 ಯೋಜನೆಯ ಭಾಗವಾಗಿ 2026 ಏಪ್ರಿಲ್ 1ರಂದು SLS ರಾಕೆಟ್ ಮುಖಾಂತರ 4 ಗಗನಯಾನಿಗಳನ್ನು ಹೊಂದಿರತಕ್ಕಂಥ ಓರಿಯನ್ ಕ್ಯಾಪ್ಸುಲನ್ನು ಅಮೆರಿಕದ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶದಿಂದ ಚಂದ್ರನತ್ತ ಉಡಾವಣೆಗೊಳಿಸಿದೆ. ಇದು 5 ದಶಕಗಳ ನಂತರ ಮತ್ತೆ ನಾಸಾ ಸಂಸ್ಥೆ ಮಾನವರನ್ನು ಚಂದ್ರನತ್ತ ಕೊಂಡೊಯ್ಯುವಂಥ ಸಾಹಸವನ್ನು ಮಾಡಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಆರ್ಟಿಮಸ್ 2 ಯೋಜನೆಯ ವಿಶೇಷತೆಗಳನ್ನು ನೋಡೋದಾದರೆ, ಈ ಓರಿಯನ್ ಕ್ಯಾಪ್ಸುಲನ್ನು SLS ರಾಕೆಟ್ ಮುಖಾಂತರ ಚಂದ್ರನೆಡೆಗೆ ಉಡಾವಣೆಗೊಳಿಸಲಾಗಿದೆ. ಆದರೆ ಈ ಓರಿಯನ್ ಕ್ಯಾಪ್ಸುಲ್ ಚಂದ್ರನ ಮೇಲೆ ಲ್ಯಾಂಡ್ ಆಗದೇ ಇರೋದೇ ಈ ಒಂದು ಯೋಜನೆಯ ವಿಶೇಷ. ಇದು ಉಡಾವಣೆಗೊಂಡ ನಂತರ 4 ದಿನಗಳಲ್ಲಿ ಚಂದ್ರನ ಬಳಿಗೆ ತಲುಪುತ್ತೆ. ಗಗನಯಾನಿಗಳು ಚಂದ್ರನ ನಿಗದಿತ ಕಕ್ಷೆಯಲ್ಲಿನೇ ಪ್ರದಕ್ಷಿಣೆ ಹಾಕಿ ಭೂಮಿಗೆ ವಾಪಸ್ಸಾಗಲಿದ್ದಾರೆ. ಈ ಒಂದು ಪ್ರದಕ್ಷಿಣೆಯನ್ನು ಚಂದ್ರನ ಸುತ್ತ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ಇಂಜನ್ ಬಳಸುವ ಅವಶ್ಯಕತೆ ಇರೋದಿಲ್ಲ ಅಂತೇಳಿ ನಾಸಾ ವಿಜ್ಞಾನಿಗಳು ಸ್ವತಃ ಸ್ಪಷ್ಟಪಡಿಸಿದ್ದಾರೆ. ಇದು ಚಂದ್ರನ ಸುತ್ತ ಚಂದ್ರನ ಸ್ವಂತ ಗುರುತ್ವಾಕರ್ಷಣ ಶಕ್ತಿಯನ್ನೇ ಬಳಸಿಕೊಂಡು ಚಂದ್ರನ ಸುತ್ತು ಹಾಕುವುದು ಈ ಒಂದು ಯೋಜನೆಯ ವಿಶೇಷ. ಮತ್ತು ಓರಿಯನ್ ಕ್ಯಾಪ್ಸುಲ್, ಈ ಒಂದು ಓರಿಯನ್ ಕ್ಯಾಪ್ಸುಲನ್ನು ಮನುಷ್ಯನನ್ನು ಕರೆದುಕೊಂಡು ಹೋಗಿ ದೂರದಲ್ಲಿರ್ತಕ್ಕಂಥ ಬಾಹ್ಯಾಕಾಶ ವಾತಾವರಣದ ಒಂದು ತೀವ್ರ ತಾಪಮಾನ, ಅಲ್ಲಿ ಬೀಸುವಂತಹ ವೇಗದ ಗಾಳಿಯನ್ನು ತಡೆದು ಕೆಲಸವನ್ನು ಮಾಡೋದಕ್ಕೆ ಅನುಕೂಲವಾಗುವಂತೆ ಈ ಒಂದು ಕ್ಯಾಪ್ಸುಲನ್ನು ನಿರ್ಮಿಸಲಾಗಿದೆ. ಸ್ನೇಹಿತರೆ, ಆರ್ಟಿಮಸ್ 2 ಯೋಜನೆಯ 10 ದಿನಗಳ ಒಂದು ಪ್ರಯಾಣದ ಹಂತಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಟಿಮಸ್ 2 ಯೋಜನೆ ಇದು ಸರಿಸುಮಾರು 10 ದಿನಗಳ ಕಾಲ ಚಂದ್ರಯಾನವನ್ನು ನಡೆಸಿ ಗಗನಯಾನಿಗಳು ಭೂಮಿಗೆ ಹಿಂದಿರುಗಲಿದ್ದಾರೆ. ಭೂಮಿಯಿಂದ ಒಟ್ಟು 4,171 ಕಿಲೋಮೀಟರ್ ದೂರ ಈ ನೌಕೆ ಕ್ರಮಿಸಲಿದೆ. ಒಟ್ಟಾರೆಯಾಗಿ ಭೂಮಿಗೆ ಮರಳುವವರೆಗೆ 11,02,400 ಕಿಲೋಮೀಟರ್ ದೂರವನ್ನು ಈ ಒಂದು ನೌಕೆ ಕ್ರಮಿಸಲಿದೆ. ಈ ಒಂದು ದೂರದ ಲೆಕ್ಕಾಚಾರದಲ್ಲಿ ಆರ್ಟಿಮಸ್ 2 ಯೋಜನೆ ಹಳೆಯ ಅಪೋಲೋ 13 ಯೋಜನೆಯ ದಾಖಲೆಯನ್ನು ಮುರಿಯಲಿದೆ ಎಂಬುದು ತಿಳಿದುಬರುತ್ತೆ. ಮೊದಲ 1ನೇ ಮತ್ತು 2ನೇ ದಿನ ಭೂಕಕ್ಷೆಯಲ್ಲಿನೇ ಅಧ್ಯಯನ ನಡೆಸಲಿದ್ದಾರೆ. ರಾಕೆಟ್ ಉಡಾವಣೆ ಆದ ನಂತರ ಓರಿಯನ್ ಕ್ಯಾಪ್ಸುಲ್ ಭೂಮಿಯ ಸುತ್ತ ಎತ್ತರದ ಅಂಡಾಕಾರದ ಕಕ್ಷೆಯನ್ನು ಪ್ರವೇಶಿಸಿ ಭೂಮಿಗೆ 2 ಪ್ರದಕ್ಷಿಣೆಗಳನ್ನು ಹಾಕಲಿದೆ. ನಂತರ ಅಲ್ಲಿ ಸಿಬ್ಬಂದಿ ಜೀವಾಧಾರಕ ವ್ಯವಸ್ಥೆಗಳು, ಸಂವಹನ ಮತ್ತು ಸಂರಚನೆಯ ವ್ಯಾಪಕ ಪರೀಕ್ಷೆಯನ್ನು ನಡೆಸಲಿದ್ದಾರೆ. ಈ ಹಂತದಲ್ಲಿ ಗಗನಯಾನಿಗಳು ಮೊದಲ ಬಾರಿಗೆ ಬಾಹ್ಯಾಕಾಶ ನೌಕೆಯನ್ನು ಹಸ್ತಚಾಲಿತವಾಗಿ ಪರೀಕ್ಷಿಸುತ್ತಾರೆ. 3 ಮತ್ತು 4ನೇ ದಿನ ಚಂದ್ರನೆಡೆಗೆ ಪಯಣ. ಓರಿಯನ್ ಇಂಜನ್ಗಳು ಟ್ರಾನ್ಸ್ಲೂನರ್ ಇಂಜೆಕ್ಷನ್ MTLI ಅಂತ ಹೇಳ್ತಾರೆ. ಇದು ಕುಶಲತೆಗಳನ್ನು ನಿರ್ವಹಿಸುತ್ತಾ ಓರಿಯನ್ನನ್ನು ಭೂಕಕ್ಷೆಯಿಂದ ಚಂದ್ರನ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಬಾಹ್ಯಾಕಾಶದ ಚರಿತ್ರೆಯಲ್ಲಿ 4 ಜನ ಗಗನಯಾತ್ರಿಗಳು ಪ್ರಯಾಣಿಸುವ ಅತ್ಯಂತ ದೂರದ ಯಾತ್ರೆ ಈ ಒಂದು ಆರ್ಟಿಮಸ್ 2 ಯೋಜನೆ ಆಗಲಿದೆ. 5ರಿಂದ 8ನೇ ದಿನಗಳವರೆಗೆ ಚಂದ್ರನ ಪ್ರದಕ್ಷಿಣೆ ಮತ್ತು ಭೂಮಿಗೆ ಮರಳುವಿಕೆ. ಓರಿಯನ್ ನೌಕೆ ಇದು ಚಂದ್ರನ ಹಿಂದೆ ಹಾಯ್ದು ಹೋಗುತ್ತೆ. ನಂತರ ಚಂದ್ರನ ಮೇಲ್ಮೈನ ಛಾಯಾಚಿತ್ರಗಳನ್ನು ಸೆರೆ ಹಿಡಿದು ಅಲ್ಲಿರ್ತಕ್ಕಂಥ ವಾತಾವರಣದ ಅಧ್ಯಯನವನ್ನು ಕೂಡ ಇದು ಮಾಡುತ್ತೆ. ನಂತರ ಚಂದ್ರನ ಗುರುತ್ವಾಕರ್ಷಣೆಯನ್ನೇ ಬಳಸಿಕೊಂಡು ಈ ಕ್ಯಾಪ್ಸುಲ್ ಸ್ವಯಂಚಾಲಿತವಾಗಿ ಭೂಮಿಯ ಕಡೆಗೆ ಮರಳಿ ಬರುತ್ತೆ. 9 ಮತ್ತು 10ನೇ ದಿನ ಸ್ಲ್ಯಾಶ್ ಡೌನ್. ಚಂದ್ರನ ಕಕ್ಷೆಯಿಂದ ಮರಳಿ ಭೂಮಿಗೆ ಬರೋದೇ ಇಲ್ಲಿ ಒಂದು ಅತ್ಯಂತ ಸವಾಲಿನ ಕೆಲಸ. ಓರಿಯನ್ ಕ್ಯಾಪ್ಸುಲ್ ಮರಳಿ ಬರಬೇಕಾದ್ರೆ ಗಂಟೆಗೆ ಸರಿಸುಮಾರು 40,233 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ವಾತಾವರಣವನ್ನು ಮತ್ತೆ ಪ್ರವೇಶಿಸುತ್ತೆ. ಈ ವೇಳೆ ಕ್ಯಾಪ್ಸುಲ್ನ ಸ್ಪೆಷಲ್ ಹೀಟ್ ಕವಚ 2800 ಡಿಗ್ರಿ ಸೆಲ್ಸಿಯಸ್ನಷ್ಟು ತೀವ್ರ ತಾಪಮಾನವನ್ನು ತಡೆದುಕೊಳ್ಳುತ್ತೆ. ಅಂತಿಮವಾಗಿ ಕ್ಯಾಪ್ಸುಲ್ ಪೆಸಿಫಿಕ್ ಮಹಾಸಾಗರಕ್ಕೆ ಬಂದು ಬೀಳಲಿದೆ. ಅಲ್ಲಿಂದ ನಾಸಾದ
ರಕ್ಷಣಾ ತಂಡಗಳು ಬಿಸಿ ಕ್ಯಾಪ್ಸೂಲ್ನಿಂದ ಗಗನಯಾನಿಗಳು ಏನು 4 ಜನ ಗಗನಯಾನಿ ಸಿಬ್ಬಂದಿಗಳು ಹೋಗಿರ್ತಾರೆ ಅವರನ್ನು ಹೊರತರುವಂಥ ಕಾರ್ಯವನ್ನು ನಡೆಸ್ತಾರೆ. ಆರ್ಟಿಮಸ್ 2 ಯೋಜನೆಯ ಭಾಗವಾಗಿ ಬಾಹ್ಯಾಕಾಶ ಯಾನವನ್ನು ನಡೆಸಿರ್ತಕ್ಕಂಥ 4 ಗಗನಯಾತ್ರಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ರೈಡ್ ವೈಸ್ಮ್ಯಾನ್, ಇವರು 50 ವರ್ಷದವರಾಗಿದ್ದು ಇವರು ಅಮೆರಿಕದವರು. ಈ ಒಂದು ಯೋಜನೆಯ ಕಮಾಂಡರ್ ಕೂಡ. ಇವರು ಅಮೆರಿಕದ ನೌಕಾಪಡೆಯ ಒಬ್ಬ ಅನುಭವಿ ಪೈಲಟ್. 2014ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISSದಲ್ಲಿ 6 ತಿಂಗಳ ಕಾಲ ಇವರು ಇದ್ದು ಬಂದಿದ್ದಾರೆ. ನಿಜ ಜೀವನದಲ್ಲಿ ಇವರು ತುಂಬ ಸಂಕಷ್ಟಗಳನ್ನು ಎದುರಿಸಿದಂಥ ಸಾಹಸಿ ಕೂಡ ಆಗಿದ್ದಾರೆ. ಸೆಕೆಂಡು ವಿಕ್ಟರ್ ಜೆ ಗ್ಲೋವರ್, ಇವರು 49 ವರ್ಷದವರು. ಇವರು ಕೂಡ ಅಮೆರಿಕದವರು. ಇವರು ಪೈಲಟ್. ಚಂದ್ರನಲ್ಲಿಗೆ ಪ್ರಯಾಣ ಬೆಳೆಸಿದಂಥ ಮೊದಲ ಕಪ್ಪು ವರ್ಣೀಯ ವ್ಯಕ್ತಿ ಈ ವಿಕ್ಟರ್ ಜೆ ಗ್ಲೋವರ್. ವಿಕ್ಟರ್ ಅವರು ಅತ್ಯುನ್ನತವಾದಂಥ ಒಬ್ಬ ಪೈಲಟ್ ಆಗಿದ್ದು ಇವರ ತಂಡದಲ್ಲಿ ಅತ್ಯಂತ ಚಾಣಾಕ್ಷ ಸದಸ್ಯ ಅಂತ ಕೂಡ ಹೇಳಲಾಗುತ್ತೆ. ಇವರು ತಮ್ಮ ಜೊತೆಗೆ ಬೈಬಲ್, ಮದುವೆಯ ಸಮಯದಲ್ಲಿ ಬಳಸಿರ್ತಕ್ಕಂಥ ಉಂಗುರ ಮತ್ತು ಕುಟುಂಬದ ಚರಾಸ್ತಿ ದಾಖಲೆಗಳನ್ನು ತಮ್ಮೊಂದಿಗೆ ಒಯ್ದಿದ್ದಾರೆ ಎಂಬುದು ತಿಳಿದು ಬರುತ್ತೆ. ಥರ್ಡು ಕ್ರಿಸ್ಟಿನಾ ಕೋಚ್, ಇವರು 47 ವರ್ಷದವರು. ಇವರು ಕೂಡ ಅಮೆರಿಕದವರು. ಈ ಒಂದು ಮಿಷನ್ನ ತಜ್ಞೆ. ಕ್ರಿಸ್ಟಿನಾ ಬಾಹ್ಯಾಕಾಶದಲ್ಲಿನೇ ಅತಿ ಹೆಚ್ಚು ಕಾಲ ಅಂದರೆ 328 ದಿನಗಳ ಕಾಲ ಕಳೆದಂಥ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಈಗ ಇವರು ಚಂದ್ರನತ್ತ ಪ್ರಯಾಣಿಸಿದಂಥ ವಿಶ್ವದ ಮೊದಲ ಮಹಿಳೆ ಎಂಬ ದಾಖಲೆಯನ್ನು ಕೂಡ ಹೊಂದಿದ್ದಾರೆ. ಇವರಿಗೆ ಬಾಲ್ಯದಿಂದಲೇ ಗಗನಯಾನಿ ಆಗಬೇಕು ಎಂಬ ಕನಸಿತ್ತೆಂಬುದು ತಿಳಿದು ಬಂದಿದೆ. ಫೋರ್ತು ಜೆರಿಮಾ ಹ್ಯಾನ್ಸನ್, ಇವರು 50 ವರ್ಷ, ಕೆನಡಾದವರು. ಇವರು ಕೂಡ ಈ ಒಂದು ಮಿಷನ್ನ ತಜ್ಞರು. ಕೆನಡಾದ ಮೊದಲ ಚಂದ್ರಯಾನ ನಡೆಸಿರ್ತಕ್ಕಂಥ ವ್ಯಕ್ತಿಯವರು. ವಿಮಾನದ ಪೈಲಟ್ ಕೂಡ ಆಗಿದ್ದಾರೆ. ಚಂದ್ರನಲ್ಲಿಗೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಮೊದಲ ಅಮೆರಿಕೇತರ ಎಂಬ ಹೆಗ್ಗಳಿಕೆಯನ್ನು ಕೂಡ ಇವರು ಹೊಂದಿದ್ದಾರೆ. ಜೆರಿಮಾ ಅವರಿಗೆ ಇದು ಮೊದಲ ಬಾಹ್ಯಾಕಾಶ ಯಾತ್ರೆ ಆಗಿರೋದ್ರಿಂದ ರಾಕೆಟ್ ಶಬ್ದ ಮತ್ತು ಹೊಗೆಯಿಂದ ಭಯಭೀತರಾಗದಂತೆ ತರಬೇತಿಯನ್ನು ನೀಡಲಾಗಿದೆ. ಇವರು ತಮ್ಮ ಜೊತೆಗೆ ಕೆನಡಿಯನ್ ಸಂಸ್ಕೃತಿಯ ಸಂಕೇತವಾಗಿರ್ತಕ್ಕಂಥ ಮೆಪಲ್ ಸಿರಪ್ ಮತ್ತು ಮೆಪಲ್ ಕುಕಿಗಳನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಆರ್ಟಿಮಸ್ 2 ಯೋಜನೆಯ ಭಾಗವಾಗಿ ಚಂದ್ರನತ್ತ ಏನೆಲ್ಲ ಅಧ್ಯಯನವನ್ನು ಮಾಡಲಿದ್ದಾರೆ ಎಂಬುದನ್ನು ನೋಡೋಣ. ಭವಿಷ್ಯದಲ್ಲಿ ಚಂದ್ರನ ಮೇಲೆ ಮತ್ತೆ ಮಾನವರನ್ನು ಇಳಿಸುವಂಥ ಉದ್ದೇಶದಿಂದ ನಾಸಾ ಈ ಒಂದು 4 ಜನ ಗಗನಯಾನಿಗಳನ್ನು ಈ ನೌಕೆಯ ಮುಖಾಂತರ ಚಂದ್ರನತ್ತ ಕಳಿಸಲಾಗಿದೆ. ಈ ಒಂದು 10 ದಿನಗಳ ಅವಧಿಯಲ್ಲಿ ಅವರು ಚಂದ್ರನನ್ನು ಒಂದು ಸುತ್ತನ್ನು ಹಾಕಲಿದ್ದಾರೆ. ಜೊತೆಗೆ ಮಾನವ ವಾಸಕ್ಕೆ ಚಂದ್ರನು ಸೂಕ್ತವೇ ಎಂಬ ಪರೀಕ್ಷೆಯನ್ನು ಅಲ್ಲಿ ನಡೆಸಲಿದ್ದಾರೆ. ದಿಕ್ಸೂಚಿ ಸೇರಿದಂತೆ ಇನ್ನು ವಿವಿಧ ಯಂತ್ರೋಪಕರಣಗಳ ಪರೀಕ್ಷೆಯನ್ನು ಅಲ್ಲಿ ನಡೆಸಲಾಗುತ್ತೆ. ಈ ಯಾನಿಗಳು ಮರಳಿ ಭೂಮಿಗೆ ಬಂದ ಮೇಲೆ ಈ ಒಂದು 400 ಜನ ಗಗನಯಾನಿಗಳ ಮೇಲೆ ಆಗಿರ್ತಕ್ಕಂಥ ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳನ್ನು ತಿಳಿಯೋದಕ್ಕೆ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಆರ್ಟಿಮಸ್ 2 ಯೋಜನೆಯ ಭಾಗವಾಗಿ ಏನೆಲ್ಲ ಪ್ರಮುಖ ಪರೀಕ್ಷೆಗಳನ್ನು ಕೈಗೊಳ್ತಾರೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ಸುರಕ್ಷತೆಯ ಪರೀಕ್ಷೆ. ಭೂಕಕ್ಷೆಯನ್ನು ದಾಟಿ ಆಗಸದ ಆಳಕ್ಕೆ ಹೋದಂತೆಲ್ಲ ಮನುಷ್ಯನ ದೇಹ ಮತ್ತು ಮನಸ್ಸಿಗೆ ಪ್ರತಿಕೂಲವಾಗುತ್ತಾ ಹೋಗುತ್ತೆ. ಹಾಗಾಗಿ ಭವಿಷ್ಯದ ಬಾಹ್ಯಾಕಾಶ ಸಾಹಸಿಗಳಿಗೆ ಸಹಾಯ ಆಗುವಂತೆ ಈ ಆರ್ಟಿಮಸ್ ಯಾನಿಗಳ ಆರೋಗ್ಯವನ್ನು ನಾನಾ ಬಗೆಗಳಲ್ಲಿ ಪರೀಕ್ಷಿಸಲಾಗುತ್ತೆ. ಸೆಕೆಂಡು ಲಾಲಾರಸ ಪರೀಕ್ಷೆ. ಭೂಮಿಯನ್ನು ಬಿಡುವುದಕ್ಕಿಂತ ಮುಂಚೆ, ಯಾನದ ವೇಳೆ ಮತ್ತು ಮರಳಿ ಭೂಮಿಗೆ ಬಂದ ಬಳಿಕ ಈ ಯಾನಿಗಳ ಒಂದು ಲಾಲಾರಸ ಜೊಲ್ಲನ್ನು ಒಂದು ವಿಶಿಷ್ಟ ಕಾಗದ ಮೇಲೆ ಸಂಗ್ರಹಿಸಲಾಗುತ್ತೆ. ಚಂದ್ರನನ್ನು ಸುತ್ತಿ ಬಂದ ಬಳಿಕ ಈ ಲಾಲಾರಸದ ರಾಸಾಯನಿಕ ಸಂಯೋಜನೆಯಲ್ಲಾದಂಥ ಬದಲಾವಣೆಗಳನ್ನು ಪರೀಕ್ಷೆ ಮಾಡಲಾಗುತ್ತೆ. ಇದು ದೇಹದ ಮೇಲೆ ವಿಕಿರಣ ಪ್ರಭಾವ ಅರಿಯೋದಕ್ಕೆ ಮುಂದೆ ಸಹಕಾರಿಯಾಗುತ್ತೆ. ಥರ್ಡು ಆರ್ಚರ್ ಪರೀಕ್ಷೆ. ಇದು ಈಗಿನ ಡಿಜಿಟಲ್ ಗಡಿಯಾರದ ರೀತಿಯ ಒಂದು ಉಪಕರಣ ಆಗಿದ್ದು ಇದು ಯಾನಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾನಾ ಬಗೆಯಲ್ಲಿ ಗಮನಿಸ್ತಾ ಇರುತ್ತೆ. ಅವರ ನಿದ್ರೆಯಲ್ಲಾಗುವಂಥ ವ್ಯತ್ಯಾಸ ಮತ್ತು ಯಾನದ ವೇಳೆ ಅವರ ಮಾನಸಿಕ ಸ್ಥಿತಿ ಸೇರಿ ಅನೇಕ ಚಟುವಟಿಕೆಗಳ ಮೇಲೆ ಇದು ಮಾಹಿತಿಯನ್ನು ಸಂಗ್ರಹಿಸಲಿದೆ. ಫೋರ್ತು ಅವತಾರ್, ಎ ವಿರ್ಚುವಲ್ ಆಸ್ಟ್ರೋನಾಟ್ ಟಿಶ್ಯೂ ಆ್ಯನಲಾಗ್ ರೆಸ್ಪಾನ್ಸ್. ಈ ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಇದನ್ನು ಕನ್ನಡದಲ್ಲಿ ಅಂಗಾಂಶ ಬಿಲ್ಲೆ ಅಂತ ಹೇಳಿ ಕರೆಯಲಾಗುತ್ತೆ. ಪೆನ್ಡ್ರೈವ್ ಗಾತ್ರದ ಚಿಪ್ ಮೇಲೆ ಗಗನಯಾತ್ರಿಗಳ ಅಸ್ಥಿಮಜ್ಜೆಯನ್ನು, ಬೋನ್ ಮ್ಯಾರೋನ ಜೀವಕೋಶಗಳನ್ನು ವಿಶೇಷ ತಂತ್ರಜ್ಞಾನದಿಂದ ಸಂಗ್ರಹಿಸಲಾಗುತ್ತೆ. ಭೂಮಿಯ ಕಕ್ಷೆಯಾಚೆಗಿನ ಆಗಸದಲ್ಲಿ ಶಕ್ತಿಯುತ ವಿಕಿರಣಗಳು, ಶೂನ್ಯ ಗುರುತ್ವ ಸೇರಿದಂತೆ ಅನೇಕ ಅಪಾಯಕಾರಿ ಒತ್ತಡಗಳು ಮನುಷ್ಯನ ಅಂಗಾಂಶಗಳ ಮೇಲೆ ಎಂತಹ ಪ್ರಭಾವವನ್ನು ಬೀರಲಿದೆ ಎಂಬುವ ಅಧ್ಯಯನಕ್ಕಾಗಿ ಈ ಅಂಗಾಂಶ ಚಿಪ್ಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಲಾಗುತ್ತೆ. ಅಸ್ಥಿಮಜ್ಜೆಯಿಂದ ಕೆಂಪು ರಕ್ತ, ಬಿಳಿ ರಕ್ತ,
ಪ್ಲೇಟ್ಲೆಟ್ಸ್ ಉತ್ಪಾದನೆ ಆಗಬಹುದು. ಹಾಗಾಗಿ ಈ ಪ್ರಯೋಗಕ್ಕೆ ಅಸ್ಥಿಮಜ್ಜೆ ಅತ್ಯಂತ ಸೂಕ್ತವಾದಂಥ ಅಂಗಾಂಶವಾಗಿದೆ. ಮೊದಲ ಬಾರಿಗೆ ಚಂದ್ರನ ಮೇಲೆ ಹೆಜ್ಜೆ ಇಟ್ಟಂಥ ಅಪೋಲೋ 11 ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಪೋಲೋ 11 ಯೋಜನೆ ಜಗತ್ತಿನ ಮೊದಲ ಮಾನವ ಸಹಿತ ಚಂದ್ರಯಾನ ಯೋಜನೆ ಆಗಿದೆ. ಈ ಒಂದು ಯೋಜನೆಗೆ ಬಳಸಿದಂಥ ಬಾಹ್ಯಾಕಾಶ ನೌಕೆ ಅಪೋಲೋ CSM 107 ಆ್ಯಂಡ್ ಅಪೋಲೋ LM-5. ಈ ಯೋಜನೆಯ ಅವಧಿ 8 ದಿನ 3 ಗಂಟೆ 18 ನಿಮಿಷ 35 ಸೆಕೆಂಡ್. ಈ ಒಂದು ರಾಕೆಟ್ ಉಡಾವಣೆಗೊಂಡಂಥ ಸ್ಥಳ ಕೆನಡಿಯ ಬಾಹ್ಯಾಕಾಶ ಕೇಂದ್ರ ಫ್ಲೋರಿಡಾ. ಉಡಾವಣೆಗೊಂಡಂಥ ದಿನಾಂಕ 16 ಜುಲೈ 1969. ರಾಕೆಟ್ನ ಹೆಸರು ಸ್ಯಾಟರ್ನ್ VSA 506. ಆಗಿನ ಅಮೆರಿಕದ ಅಧ್ಯಕ್ಷರು ಜಾನ್ F ಕೆನಡಿ. ಗಗನಯಾತ್ರಿಗಳು ಒಟ್ಟು 3 ಜನ. ಮೊದಲನೇದರು ನೀಲ್ ಆರ್ಮ್ಸ್ಟ್ರಾಂಗ್, ಬುಜ್ ಆಲ್ಡ್ರಿನ್, ಮಿಚೆಲ್ ಕೊಲಿನ್ಸ್. ಮೊದಲ ಚಂದ್ರನ ಮೇಲೆ ಕಾಲಿಟ್ಟಂಥ ಗಗನಯಾನಿ ನೀಲ್ ಆರ್ಮ್ಸ್ಟ್ರಾಂಗ್. ಇದು ಜುಲೈ 20, 1969 ಅಪೋಲೋ 11ನ ಒಂದು ಯೋಜನೆಯ ಭಾಗವಾಗಿ. ಸೆಕೆಂಡು ಚಂದ್ರನ ಮೇಲೆ ಕಾಲಿಟ್ಟಂಥ ಎರಡನೇ ಗಗನಯಾನಿ ಬುಜ್ ಆಲ್ಡ್ರಿನ್. ಇವರು ಕೂಡ ಅಪೋಲೋ 11 ಯೋಜನೆಯ ಭಾಗವಾಗಿಯೇ ಜುಲೈ 20, 1969. ಚಂದ್ರನ ಮೇಲೆ ಕಾಲಿಟ್ಟಂಥ ಮೂರನೇ ಗಗನಯಾನಿ ಪೆಟೆ ಕಾನ್ರಾಡ್. ಇವರು ಅಪೋಲೋ 12 ಯೋಜನೆಯ ಭಾಗವಾಗಿ ತೆರಳಿರ್ತಾರೆ. ಇದು ನವೆಂಬರ್ 1969ನಲ್ಲಿ. ಭಾರತದಿಂದ ಇಸ್ರೋ ನಡೆಸಿರ್ತಕ್ಕಂಥ ಚಂದ್ರಯಾನ ಯೋಜನೆಗಳ ಬಗ್ಗೆ ನೋಡೋಣ. ಒಟ್ಟು 3 ಬಾರಿ ಚಂದ್ರಯಾನ ಯೋಜನೆಯನ್ನು ಇಸ್ರೋ ಕೈಗೊಂಡಿದ್ದು. ಮೊದಲ ಚಂದ್ರಯಾನ 1 ಯೋಜನೆ ಬಗ್ಗೆ ನೋಡೋಣ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು ಚಂದ್ರಯಾನ 1ಅನ್ನು 22 ಅಕ್ಟೋಬರ್ 2008ರಂದು ಕೈಗೊಂಡಿದ್ದು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟ, ಆಂಧ್ರ ಪ್ರದೇಶದಿಂದ ಈ ಒಂದು ರಾಕೆಟನ್ನು ಉಡಾವಣೆಗೊಳಿಸಲಾಗಿತ್ತು. ರಾಕೆಟ್ನ ಹೆಸರು PSLV XL C11. ಇದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಎಕ್ಸ್ಟೆಂಡೆಡ್ ಲೆಂತ್ ಅಂತ ಹೇಳಿ PSLVಯ ಲಾಂಗ್ ಫಾರ್ಮು. 28 ಆಗಸ್ಟ್ 2009ರವರೆಗೆ ಈ ಒಂದು ಯೋಜನೆ ಕಾರ್ಯವನ್ನು ನಿರ್ವಹಿಸಿತ್ತು. ಅಂದಿನ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಸ್ರೋದ ಅಧ್ಯಕ್ಷರು G ಮಾಧವನ್ ನೇರ್ ಆಗಿದ್ದರು. ಇಸ್ರೋ ನಡೆಸಿರ್ತಕ್ಕಂಥ ಎರಡನೇ ಚಂದ್ರಯಾನ 2 ಬಗ್ಗೆ ನೋಡೋಣ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ. ಇದು ಚಂದ್ರಯಾನ 2 ಯೋಜನೆ 22 ಜುಲೈ 2019ರಂದು ಕೈಗೊಳ್ಳಲಾಗಿತ್ತು. ಇದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟ, ಆಂಧ್ರ ಪ್ರದೇಶದಿಂದ ಈ ಒಂದು ರಾಕೆಟನ್ನು ಉಡಾವಣೆಗೊಳಿಸಲಾಗಿತ್ತು. ರಾಕೆಟ್ನ ಹೆಸರು LVM-3 M1 ಲಾಂಚ್ ವೆಹಿಕಲ್ ಮಾರ್ಕ್ 3. ಇದು ಒಂದು ಚಂದ್ರಯಾನ 2 ಯೋಜನೆ ಭಾಗಶಃ ಯಶಸ್ವಿ ಅಂತ ಹೇಳಲಾಗುತ್ತೆ. ವಿಕ್ರಮ್ ಲ್ಯಾಂಡರ್ ಒಂದು ಕಮ್ಯುನಿಕೇಷನ್ನ ಕಳೆದುಕೊಂಡೋದ್ರಿಂದ ಈ ಒಂದು ಮಿಷನ್ ವಿಫಲಗೊಂಡಿತ್ತು. ಅಂದಿನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಇಸ್ರೋದ ಅಧ್ಯಕ್ಷರು K ಸಿವನ್. ಚಂದ್ರಯಾನ 3 ಇಸ್ರೋ ಕೈಗೊಂಡಂಥ 3ನೇ ಚಂದ್ರಯಾನ. ಇದು 14 ಜುಲೈ 2023ರಂದು ಕೈಗೊಳ್ಳಲಾಗಿತ್ತು. ಚಂದ್ರನ ದಕ್ಷಿಣ ತುದಿಗೆ ತಲುಪಿದ್ದು 23 ಆಗಸ್ಟ್ 2023ರಲ್ಲಿ. ಇದನ್ನು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಮುಖಾಂತರ ರಾಕೆಟನ್ನು ಉಡಾವಣೆಗೊಳಿಸಲಾಗಿತ್ತು. ಬಳಸಿದ ರಾಕೆಟು ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3. ಇಲ್ಲಿ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾ ರೋವರನ್ನು ಬಳಸಲಾಗಿತ್ತು. ಅಂದಿನ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಇಸ್ರೋದ ಅಧ್ಯಕ್ಷರು S ಸೋಮನಾಥ. ಇಲ್ಲಿ ಚಂದ್ರಯಾನ 2 ಲ್ಯಾಂಡ್ ಆದ ಸ್ಥಳದ ಹೆಸರನ್ನು ತಿರಂಗ ಪಾಯಿಂಟ್ ಅಂತ ಹೇಳಿ ಹೆಸರಿಸಲಾಗಿದೆ. ಚಂದ್ರಯಾನ 3 ಲ್ಯಾಂಡ್ ಆದಂಥ ಸ್ಥಳದ ಹೆಸರನ್ನು ಶಿವಶಕ್ತಿ ಪಾಯಿಂಟ್ ಅಂತ ಹೆಸರಿಸಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ವಿಷಯಗಳ ಮೇಲೆ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಆದ್ದರಿಂದ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈ ಒಂದು ವಿಷಯಗಳ PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಧನ್ಯವಾದಗಳು.